ಪಯಣ ಹತ್ರ ಬಂದಿದ್ದೀವಿ. ಹಂಪಿ ಬಾದಾಮಿ ಸೈಡ್ ಹೋದಾಗ ಇಷ್ಟೇ ಬಿಸಿಲಿ. ಈ ತರ ಕಾರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಕಾರಲ್ಲಿ ನಾನು ಓಡಾಡ್ತೀನಿ ಗೈಸ್. ಲೈಟೇ ಒಂಥರ ಸಕ್ಕದಾಗಿದೆ ಅಲ್ಲ. ಇದು ಟೆನ್ನಿಸ್ ಕೃಷ್ಣ ತರ ಕಾಣಿಸ್ತಾ ಇತ್ತು ನನ್ ಕಣ್ಗೆ ಅಷ್ಟೇ. ಇವಾಗ ನಾನು ನಿಧಾನಕ್ಕೆ ನೋಡ್ಕೊಂಡ್ ಬರ್ತೀನಿ. ಕಸ್ತೂರಿ ನಿವಾಸ ಹೋಟೆಲ್ ಅಂತೆ. ಗೋ ಟು ಬ್ಯಾಂಗ್ಳೂರ್. ಅರಮನೆ ಎಲ್ಲ ನೋಡ್ಕೊಂಡು ಇವಾಗ ಇಲ್ಲಿ ಪಯಣ ಹತ್ರ ಬಂದಿದ್ದೀವಿ. ಒಳಗಡೆ ಕಾರ್ ಕಲೆಕ್ಷನ್ ಎಲ್ಲ ಇದೆಯಂತೆ, ನೋಡ್ಕೊಂಡು ಹೋಗೋಣ ಬನ್ನಿ. ಎಷ್ಟೆಷ್ಟು ಯಾವ್ಯಾವ ಥರ ಕಾರ್ ಕಲೆಕ್ಷನ್ ಇದೆ ಅಂತ ಒಳಗಡೆ ವಿಡಿಯೋ ಮಾಡ್ತಾರ ಏನೋ ಗೊತ್ತಿಲ್ಲ, ನೋಡೋಣ. ಬೆಳಗ್ಗೆಯಿಂದ ಒಂಚೂರು ಗಾಳಿ ಇರಲಿಲ್ಲ, ಬಿಸಿಲಲ್ಲಿ ನೊಂದು ಬೆಂದೋಗ್ಬಿಟ್ಟಿದ್ದೀವಿ. ಇವಾಗ ಒಂಚೂರು ಗಾಳಿ ಬರ್ತಾ ಇದೆ. ಸಿಕ್ಕಾಬಟ್ಟೆ ಎವಿ ಅಂದ್ರೆ ಎವಿ ಬಿಸಿಲು ಗಾಯ್ಸ್. ನಾವು ಹಂಪಿ ಬಾದಾಮಿ ಸೈಡ್ ಹೋದಾಗ ಇಷ್ಟೇ ಬಿಸಿಲಿತ್ತು. ಇವಾಗ ಬೆಂಗಳೂರಲ್ಲಿ ಅಷ್ಟೇ ಬಿಸಿಲಿದೆ. ಯಪ್ಪ, ಇಲ್ಲೇ ಇಷ್ಟು ಬಿಸಿಲು ಅಂದ್ರೆ ಪಾಪ ಇನ್ನ ಆ ಕಡೆ ಇನ್ನು ಎಷ್ಟು ಮಟ್ಟಿಗೆ ಬಿಸಿಲಿರ್ಬೋದು. ನಿಜ ಗಾಯ್ಸ್, ತಡ್ಕೊಳಕ್ ಆಗ್ತಿಲ್ಲ ಅಷ್ಟು ಬಿಸಿಲು. ಒಂಚೂರು ಗಾಳಿನೂ ಹಿಂಗಂತ ಇಲ್ಲ. ಅದೇನ್ ಗಾಳಿ ಇದೆಯೋ ಇಲ್ವೋ ಒಂದು ಗೊತ್ತಾಯ್ತಿಲ್ಲ, ಅಷ್ಟು ಬಿಸಿಲು. ನಾನು ಇಷ್ಟೊಂದು ಯಾವತ್ತೂ ಇದಾಗಿರ್ಲಿಲ್ಲ, ಬೇವ್ತಿರ್ಲಿಲ್ಲ. ಫಸ್ಟ್ ಟೈಮ್ ಅಷ್ಟು ಬೇವ್ತಿದ್ದೀನಿ. ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇದೆಯೋ ಇಲ್ವಾ ಗೊತ್ತಿಲ್ಲ, ನೋಡೋಣ ಬನ್ನಿ ಹೋಗೋಣ. ವೀರೇಂದ್ರ ಹೆಗ್ಡೆ ಅವ್ರದ್ದು ಕಾರು ಗಾಯ್ಸ್, ಇದು ಚೆನ್ನಾಗಿದೆ ಅಲ್ಲ. ನೋಡಿ ಗಾಯ್ಸ್, ಎಷ್ಟೆಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿರೋದನ್ನ ತೋರಿಸಿದ್ದಾರೆ. ಇದು ಸಣ್ಣದಿದೆಯಲ್ಲ, 10,000 ವರ್ಷ, 3,500ನೇ ವರ್ಷ, ಅದೇ 2,000, ಅದು 1,000ನೇ ಇಸ್ವಿ. ಅದು ಒಂದು ಕಾಣಿಸ್ತಾ ಇಲ್ಲ. ಅದು 1,002. ಇದೆಲ್ಲ ಚಕ್ರಗಳು 800. 1920ರಲ್ಲಿ ಬಂದಿರೋದು ಇದು. ಅದೆಲ್ಲ 1960, 1986 ನಾವು ಹುಟ್ಟಿದ ವರ್ಷ ಆಗಿರೋದು. ಅದು ಟೈರು, ನೀನು ಹುಟ್ಟಿದ ವರ್ಷ ಆಗಿರೋದು. ಫಸ್ಟ್ ಬಂದಿದ್ದು ಎತ್ತಿನ ಗಾಡಿ. ಏನಿದು ಬೋರ್ಡ್ ಹಾಕಿಲ್ಲ ಅಲ್ಲ? ಎತ್ತಿನ ಗಾಡಿನೇ ಒಂಥರ ಅವಾಗಿನ ಮೆಥಡಲ್ಲಿ ಮಾಡೋರೆ. ಅದೆಲ್ಲ ಬಟ್ಟೆಲ್ ಹಾಕಿರೋದು. ಈ ಚಾಪೆ ಹಾಕ್ತಾರಲ್ಲ, ಹೌದೌದು, ಚಾಪೆ ತರ ಹಾಕಿರೋದು. ಅದಾದ್ಮೇಲೆ ಇದು. ನನ್ನ ಅಷ್ಟು ದಿನದಿಂದ ಮೈಸೂರಿಗೆ ಒಂದು 5-6 ಸತಿ ಬಂದಿದ್ದೀವಲ್ಲ, ಇದಕ್ಕೆ ಬಂದೇ ಇರ್ಲಿಲ್ಲ, ಬರಕ್ಕಾಗಿರ್ಲಿಲ್ಲ. ಟೈಮ್ ಆಗಿದೆ ಅಂದ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡ್ಬಿಡೋರು ಬೇಗ. ಎಷ್ಟು ಗಂಟೆಗೆ ಲಾಸ್ಟ್ ಕ್ಲೋಸ್ ಅವ್ರಿ? 7:30ಗೆ. 7:30. ನಾವು ಮೈಸೂರಿಗೆ ಹೊರಡ್ತಾ ಇದ್ದಿದ್ದೆ ಲೇಟ್ ಆಗ್ಬಿಡೋದು, ಹಂಗಾಗಿ ಕ್ಲೋಸ್ ಆಗುತ್ತಿತ್ತು. ಬೇಗ ಹೊರಟಿದ್ರು 1-2-3 ಸತಿ ಬಂದೂ ಇರಲಿಲ್ಲ. ಈ ಸತಿ ಮೈಸೂರು ಡೀಟೇಲ್ ಆಗಿ ನೋಡೋಣ ಅಂತ ಬೆಳಗ್ಗೆಯಿಂದ ಮೈಸೂರು ತಿರ್ಗಾಡ್ತಾ ಇದ್ದೀವಿ. ನೆಕ್ಸ್ಟು ಇದು ಬಂದಿದ್ದು ಮರದಿದ್ದು. ಮೋಸ್ಟ್ಲಿ ಇದನ್ನ ಹೆಂಗೆ ತೊಗೊಂಡೋಗ್ತಾ ಇದ್ರು, ಹಸು ಕಟ್ಟಿ ತೊಗೊಂಡೋಗ್ತಾ ಇದ್ರು ಅನ್ನೋ ಅನ್ಸುತ್ತೆ, ಎತ್ತಿನ ಗಾಡಿ ಥರ. ಅದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಅದಾದ್ಮೇಲೆ ಅದು, ಅದಾದ್ಮೇಲೆ ಕಾರ್ ಕಂಡಿಡ್ದಿದ್ದು. ಕಲರ್ ಚೆನ್ನಾಗಿದೆ ಗೈಸ್ ಅದು ಕಾರ್ದು ಅಲ್ಲ, ಸಕ್ಕದಾಗಿದೆ. ವಾವ್, ಮೋಸ್ಟ್ಲಿ ಇದೆಲ್ಲ ಪೇಂಟ್ ಮಾಡಿ ಇಟ್ಟಿರ್ಬೇಕು ಅನ್ಸುತ್ತೆ, ಇಲ್ಲ ಇವರೇ ಮಾಡಲ್ ಮಾಡಿದಾರ ಏನೋ ಅನ್ನೋದು ಗೊತ್ತಿಲ್ಲ. ಇಲ್ಲೇನೋ ಬರ್ದಿದ್ದಾರೆ, ಓದುವ ಬನ್ನಿ. ನೀವು ಒಂದ್ಸತಿ ಓದ್ಕೊಂಬಿಡಿ, ನಾನು ನಿಧಾನಕ್ಕೆ ಓದ್ಕೊತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓದಾದ್ಮೇಲೆ. ಚೆನ್ನಾಗಿದೆ ಅಲ್ವಾ? ಅದ್ರ ಕಲರ್ ಚೆನ್ನಾಗಿದೆ. ಮತ್ತು ಇದೊಂದು ಸಿಲ್ವರ್. ನಂಗೆ ನಿಜ ಹೇಳ ಗೈಸ್, ನನಗೆ ಯಾವ ಥರ ಕಾರ್ ಇಷ್ಟ ಗೊತ್ತಾ? ಈ ಥರ ಕಾರ್ ಅಂದರೆ ನಂಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದ ನನಗೆ ಈ ಥರ ಕಾರಲ್ಲಿ ಓಡಾಡಬೇಕು ಅನ್ನೋದು ತುಂಬ ಆಸೆ. ಬಟ್ ಯಾವಾಗ ನೆರವೇರುತ್ತೆ ಅನ್ನೋದು ಗೊತ್ತಿಲ್ಲ. ದೊಡ್ಡದು ಎಂತೆಂಥೋ ಕಾರ್ಗಳಿದ್ದಾವೆ, ಆದರೆ ನನಗೆ ಆ ಕಾರ್ಗಳಿಗಿಂತ ಈ ಕಾರ್ ಅಂದರೆ ನಂಗೆ ತುಂಬ ಇಷ್ಟ. ಇದಾದಮೇಲೆ ಇನ್ನೊಂದು ಯಾವುದು, ಇನ್ನೊಂದು ತೋರಿಸ್ತೀನಿ ರೀ ಗೈಸ್, ಮುಂದೆ ಏನಾರು ಕಾಣಿಸಿದ್ರೆ. ಈ ಥರ ಕಾರಲ್ಲಿ ಓಡಾಡಬೇಕು ಅನ್ನೋದು ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ಇದಕ್ಕೆಲ್ಲ ಪೇಂಟ್ ಹೊಡೆದು ಆಲ್ಟ್ರೇಷನ್ ಮಾಡಿ ಇಟ್ಟಿದ್ದಾರೆ ನೋಡಲಿ ಅಂತ.
ವಾ ಕಲರ್ ನೋಡಿ, ಕಾಫಿ ಕಲರ್ ಚೆನ್ನಾಗಿದೆ ಅಲ್ಲ. ಅರಿ ಇಲ್ಲಿ ನೋಡಿ, ಇದು ಹೆಂಗೈತೆ, ಚೆನ್ನಾಗೈತಲ್ಲ. ಆವಾಗ ಊರೇ ಇದು ಕರ್ನಾಟಕ ಆಂಧ್ರ ಅಂತ ಆಗ್ತಿರ್ಲಿಲ್ಲ ಅಲ್ಲ. ಬ್ರೆಜಿಲ್. ಸ್ವತಂತ್ರ ಬಂಗಾರ ಇಲ್ಲಿ 1947ನೇ ಇಸ್ವಿಲಿ CR 5551. ಒಂದಲ್ಲ ಒಂದ್ಸತಿ ಈ ತರ ಕಾರಲ್ಲಿ ನಾನು ಓಡಾಡ್ತೀನಿ ಗೈಸ್, ಅದನ್ನು ಲಾಗ್ ಮಾಡಿ ಹಾಕ್ತೀನಿ. ಅಮ್ಮ ನೀನ್ ಯಾವ ತರ ಫ್ಲೈಯಿಂಗ್ ಕಾರ್ ನೋಡಿದ್ಯಾವ? ಇದು ನೋಡಿ ಗಾಯ್ಸ್, ಯಾರ್ದು ಕಾರು, ಮೈಸೂರು ರಾಜರದ್ದು ಕಾರು. ಅದು ಹೆಡ್ಲೈಟೇ ಒಂಥರ ಸಕ್ಕದಾಗಿದೆ ಅಲ್ಲ. ಇಷ್ಟು ಉದ್ದ ಇದೆ, ಇಷ್ಟಪ್ಪ. ಆಗಿನ ಕಾಲದ ಕಾರ್ಗಳು ಗೈಸ್. ನಂಗೆ ಆಗಿನ ಕಾಲದ ಕಾರ್ಗಳಂದ್ರೆ ತುಂಬಾ ಇಷ್ಟ. ಇವಾಗ ಬೈಕ್ ಬೈಕ್ ನೋಡಲ್ಲಿ, ಬೈಕ್ ಅದು ಮಾಡೆಲ್ ನೋಡಿ ಎಷ್ಟು ಚೆನ್ನಾಗಿದೆ. ಅದ್ ನೋಡು. ಅದೆಲ್ಲ ಈಗಿನ ಕಾಲದ್ದು ಇವೆಲ್ಲ, ಆಯ್ತಾ. ಇದೆಲ್ಲ ಹಳೆಯ ಕಾಲದ್ದು ಬೈಕ್ಗಳು. ಇದ್ ನೋಡಿ ಹೆಂಗೈತೆ. ನೋಡು. ಅಮ್ಮ ಇದು ಇವಾಗ್ಲೂ ಓಡುತ್ತೆ. ಇದು ಇವಾಗ್ಲೂ ಓಡುತ್ತೆ ಈ ಥರದ್ದು. ಇದೆಲ್ಲ ನೋಡಲ್ಲಿ, ಇದು ಬೇರೆ ತರ ನಿಮ್ ತಾತಂದ್ರು ಇದೇ ಗಾಡಿಲಿ ಬರ್ತಾ ಇದ್ದಿದ್ದು. ಅಲ್ಲಿ ಇಲ್ಲಿ ನೋಡಿ, ಇದೆಲ್ಲ ನಿಮ್ ತಾತಂದ್ರು ಕಾಲದ ಗಾಡಿ. ಇದೊಂದು ತರ ಮಾಡೆಲ್, ಅಂದ್ರೆ ಇದೆಲ್ಲ ನಾವು ಹುಟ್ಟಿದ ಮೇಲೆ ಬಂದಿರ್ಬೇಕು. ಇದು ಇನ್ನು ನಂಬರ್ಸ್ ಇದೆ. ಲ್ಯಾಂಡ್ ಮಾಸ್ಟರ್ ಅಂಬಾಸಡರ್ ಹೆಂಗಿದೆ ನೋಡಿದ್ರೆ, ಅವಾಗಿದೆ ನಂಬರ್ 1 ಕಿಂಗ್ ಅಲ್ಲ. ಈ ಕಾರ್ ಇವಾಗ್ಲೂ ಓಡುತ್ತೆ ತಾನೆ? ಇದಲ್ಲ ಆ ತರ ಗಾಡಿಗಳು ಇವಾಗ್ಲೂ ಓಡೋದು. ಇದು ಮಾರ್ಕ್ 1. ಇದೇನಪ್ಪ ಗೊತ್ತಿಲ್ಲ, ನಾನು ನೋಡಿಲ್ಲ. ಸ್ಟ್ಯಾಂಡರ್ಡ್. ಅದ್ ಕಲರ್ ನೋಡಿ ಹೆಂಗೈತೆ, ಡಿಫ್ರೆಂಟ್ ಆಗಿ. ಮೊಬೈಲಲ್ಲಿ ಬ್ಲೂ ಕಾಣಿಸ್ತಿದೆ, ಅಲ್ಲಿರೋದು ಗ್ರೀನು ಅಲ್ಲೋಡು. ಓನಪ್ಪ, ಏರೋಪ್ಲೇನ್ ತರ ಆಯ್ತು ನೋಡು ಮುಂದೆ. ಶವರ್ಲೆ ಬೆಲ್ಲೇರ್. ಅದೇಂತಾಗ ಅಲ್ಲಿ ಅದೊಂದು ಸಪ್ರೇಟ್ ಮಾತ್ರ ಅಲ್ಲಿ ಇಟ್ಟಿದ್ದಾರೆ. ಆ ಗಾಡಿ ಮಾತ್ರ ಸಪ್ರೇಟ್ ಇಟ್ಟಿದ್ದಾರೆ. ಮತ್ತೆ ಹಿಂಗ್ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕು. ಕೆಳಗಡೆನೂ ಕಾರ್ಗಳಿದ್ದಾವೆ. ಕೆಳಗಡೆ ಎಲ್ಲ ಮಿಲಿಟರಿ ಕಾರ್ಸ್ ಇದೆ ನೋಡು. ಮಿಲಿಟರಿ ಕಾರ್ ಅಲ್ಲ, ಬೇರೆ ಬೇರೆ ಕಾರ್ಗಳಿರುತ್ತೆ. ಬಾ ಕೆಳಗಡೆ ಹೋಗೋಣ. ಮಿಲಿಟರಿ ಇದೆ. ಅಮೇರಿಕನ್ ಕ್ಲಾಸಿಕ್ ಅಂಡ್ ಪಾಪ್ಯುಲರ್ ಮೂವಿ ಕಾರ್. ಇದೇ ಅಂತ ಸಪ್ರೇಟ್ ಇಟ್ಟಿದ್ದಾರೆ ಅನ್ಕೊಂಡೆ. ಮೂವಿಗಳ ಕಾರು. ಮೂವಿ ಅಲ್ಲಿ ನೋಡಲ್ಲ, ಮೂವಿ ತೆಗ್ದಿದ್ದಾರಲ್ಲ ಅದು ಫಿಲಿಮ್ದು. ಇವ್ರು ತಗೊಂಬಂದು ಕ್ಲೀನ್ ಆಗಿ ರೆಡಿ ಮಾಡಿಸಿ ಇಟ್ಟಿದ್ದಾರೆ. ಹೌದೌದು. ಕನ್ನಡ movie ಇದೆ ಅಲ್ಲಿ. ಕನ್ನಡ ಮೂವಿ ಇದೆಯಾ ಅಲ್ಲಿ ಎಲ್ಲಮ್ಮ? ಆರೆಂಜ್ ಕಲರ್ ಡ್ರೆಸ್ ಇದೆ ಅಲ್ಲ. ಆರೆಂಜ್ ಕಲರ್ ಡ್ರೆಸ್ ರಜನಿಕಾಂತ್ ಅದು ರಜನಿಕಾಂತ್. ಇದು ಟೆನ್ನಿಸ್ ಕೃಷ್ಣ ತರ ಕಾಣಿಸ್ತಾ ಇತ್ತು ನನ್ ಕಣ್ಗೆ. ಅದೇನಪ್ಪ, ಅಲ್ಲಿ ಒಳಗಡೆ ಹೋಗಕ್ ಜಾಗ ಇಲ್ಲ. ಟೆನ್ನಿಸ್ ಕೃಷ್ಣ ತರ ಕಾಣಿಸ್ತಾ ಇಲ್ವಾ ಅಲ್ಲಿ? ಬೇಜಾನ್ ಮೂವಿಗಳು ಮಾಡಿದಾರೆ. ಹಾ, ಅದಕ್ಕೆ ಇಲ್ಲಿ ಸಪ್ರೇಟ್ ಇದೊಂದನ್ನೇ ಇಟ್ಟಿದ್ದಾರೆ. ಇದು ಹಾರ್ಸ್ ಪವರ್ ಇಂಜಿನ್ ನೋಡಿ ಎಷ್ಟು ಕೆಪಾಸಿಟಿ ಇದೆ. ಆಮೇಲೆ 93 ಇಂದ 150 ಸ್ಪೀಡ್ ಇದೆ. ಇದು ಬಲ್ಲೆ ಕಾರು. ಕಾಲದಲ್ಲಿ ಏನು ಬಿಲ್ಡ್ ಮಾಡಿದ್ದಾರೆ. ಮುಂದೆ 3 ಜನ, ಹಿಂದೆ 3 ಜನ, ಟೋಟಲ್ 6 ಜನ ಕುತ್ಕೊಬಹುದು. 6 ಇಲ್ಲ ಅಂದ್ರೆ 7 ಜನ ಕುತ್ಕೋಬಹುದು. ಕರೆಕ್ಟ್. ಕಾರ್ ಲೆಂತ್ ನೋಡಿ ಹೇಗಿದೆ. ಚೆನ್ನಾಗಿದೆ. ವಾವ್, ಇದು ನೋಡಿ ಹೇಗಿದೆ, ಕ್ಯೂಟ್ ಆಗಿದೆ. ಅದು ನೋಡು, ಲಾಸ್ಟ್ ಒಂದಕ್ಕಿಂತ ಒಂದು ಕ್ಯೂಟ್ ಆಗಿದೆ. ಚೆನ್ನಾಗಿದೆ. ಏನೋ ಇವನ್ ಮತ್ತೆ ಈ ಕಾರ್ ರೆಡಿ ಮಾಡ್ಬಿಟ್ರೆ ರೊಚ್ಚಿಗೆ ಆಟೋಮೇಟಿಕ್ ಬುಕ್ ಮಾಡ್ತಾರೆ. ಹೌದು, ರೊಚ್ಚಿಗೆ ಎತ್ತಗಂತಾರೆ ಕಾರ್ಗಳನ್ನ. ಇದರಲ್ಲಿ ಸಪರೇಟ್ ಆಗಿ ಇಟ್ಟಿದ್ದಾರೆ. 1981 ಮಿಲಿಟರಿ ಟ್ರಕ್. ಹೌದಾ, ಮಿಲಿಟರಿ ಕಾರ್. KRA-Z. ಅದೊಂದೇ ಅನ್ಸುತ್ತೆ. ಇದೊಂದು ಇಲ್ಲ, ಇದೆಲ್ಲ ಮಿಲಿಟರಿ ಅವ್ರು ಯೂಸ್ ಮಾಡ್ತಕ್ಕಂಥ ವೆಹಿಕಲ್ಗಳು. ಹೌದಾ? ಅಲ್ಲಿದೆ ನೋಡಿ ಜೀಪು. 1945 ಸ್ವತಂತ್ರ ಬಂದ ಟೈಮಲ್ಲಿ ಇದಾಗಿರೋದಿದೆ. ಪವರ್ಲೆ ಮಿಲಿಟರಿ. ಅದು ಮಿಲಿಟರಿ ಇದ್ದಾನೆ. ಏನಪ್ಪ? ಇದು ಇವಾಗ ನಾವು ಇದು
ಯಾವುದಪ್ಪ, ಅಯ್ಯೋ ತಕ್ಷಣಕ್ಕೆ ನಂಗೆ ಬಾಯಿಗೆ ಬರಲ್ಲ. ಯಾವ್ದೋ ರೆಸ್ಟೋರೆಂಟ್ ಎಲ್ಲ ಮಾಡಿ ಹಾಂ ರೆಸ್ಟೋರೆಂಟ್ಗೆಲ್ಲ ಹೋಗ್ತೀವಲ್ಲ ಅವಾಗ ಕರ್ಕೊಂಡು ಹೋಗ್ತಾರಲ್ಲ ಆ ಥರ ಐತೆ, ಜೀಪ್ ಥರ. ಇದು ನೋಡಿ ಹೆಂಗಿದೆ. ಹ್ಞೂ ಅಮ್ಮ ಇದು ಅಲ್ವಾ? ಬುಲೆಟ್ ಪ್ರೂಫು, ಬಾಂಬ್ ಪ್ರೂಫು. ಆಯಲ್ ಮಧ್ಯದಲ್ಲಿ ಬಂದೈತೆ ನೋಡು, ಇಂಜಿನ್ ಆಯಿಲ್. ಎಲ್ಲದಕ್ಕೂ ಇಂಜಿನ್ ಆಯಿಲ್ ಇದಾಗಬಾರ್ದು ಅಂದ್ಬಿಟ್ಟು ಪ್ಲೇಟ್ ಇಟ್ಟಿದ್ದಾರೆ. ಅಲ್ಲೊಂದು ಫೋಟೋ ಕೊಟ್ಟಿದ್ದಾರೆ. ಯಾವ್ದ್ರದ್ದು? ಇದ್ರದ್ದು 2001 ಇದು ಕ್ಯಾಸಿಯರ್ ಮಾರ್ಕ್ 2001. 2001. ಇದು ಲಾರಿ ನೋಡಪ್ಪು, ಧರ್ಮಸ್ಥಳ ಅಂತೆ. ಅಮ್ಮ ಮುಟ್ಟೋದೆಲ್ಲ ಮುಟ್ಟೋದೆಲ್ಲ ಮಾಡಬಾರ್ದು. ಇವಾಗ ಈಗಿನ ಲಾರಿಗಳು ಎಷ್ಟಿಷ್ಟು ಗಾತ್ರ ಐತೆ, ಈಗ ಇದು ನೋಡು ಲಾರಿ ಎಷ್ಟು ಚಿಕ್ಕದೈತೆ. 8. ಗುಡ್. ಹೌದು. ಟಾಟಾ ಟ್ರಕ್ ಹೆಂಗಿದೆ ನೋಡು ಲಾರಿ. ಆ ನೇಮ್ ಬೋರ್ಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಮೇಲ್ಗಡೆ. ಡ್ರೈವರ್ದಾ? ಇಲ್ಲಿ ಡ್ರೈವರ್ದಿದ್ಯಾ? ಹಾಂ, ಇದು ವಿಷ್ಣುವರ್ಧನ್ ಅವರು ಓಡಿಸ್ತಾ ಇದ್ದಿದ್ದು ಕಾರ್ ಇದು. ತರ್ಸ್ತೀನಿ ಬನ್ನಿ ಗೈಸ್ ಮುಂದೆಯಿಂದ. ಇದು ವಿಷ್ಣುವರ್ಧನ್ ಅವರು ಓಡಿಸ್ತಾ ಇದ್ದಿದ್ದು ಕಾರು. ಆ್ಯಕ್ಚುಲಿ ಇದು ಧರ್ಮಸ್ಥಳದಲ್ಲಿ ಇತ್ತು ಅನಿಸುತ್ತೆ, ಇದೇನಾ ಗೊತ್ತಿಲ್ಲ ನನಗೆ. ಧರ್ಮಸ್ಥಳದಲ್ಲೂ ಇದೇ ಥರ ಕಾರ್ ನೋಡಿದ್ದೆ ನಾನು, ಇಲ್ಲೂ ಇದೇ ಥರದ ಕಾರ್ ನೋಡ್ತಾ ಇದ್ದೀನಿ. ಆದರೆ ಅದನ್ನ ಇಲ್ಲಿ ತಂದಿಟ್ಟಿದ್ದೀರಾ ಏನು ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ವಿಷ್ಣುವರ್ಧನ್ ಅವರು ಓಡಿಸ್ತಾ ಇದ್ದಿದ್ದು ಕಾರು. ಇವಾಗ ಕೋಟಿಗೊಬ್ಬ ರಿಲೀಸ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಅವ್ರದ್ದೇ ವಿಡಿಯೋಸ್ ಬರ್ತಾ ಇದೆ ಇವಾಗ. ಇದು ಕಂಬಾಪು. ಬನ್ನಿ ಟ್ಯಾಕ್ಸಿ. ಟ್ಯಾಕ್ಸಿ ಅಪ್ಪು. ಬ್ಲಡ್ ರೆಡ್ ಕಾರ್ ಇದು. ಹಿಂಗೆ ಕಾಣಿಸ್ತಿದೆ ಮೊಬೈಲಲ್ಲಿ, ಸ್ವಲ್ಪ ಪಿಂಕಿಶ್ ಕಾಣಿಸ್ತಾ ಇದೆ, ಆದರೆ ನೋಡೋಕ್ಕೆ ಇದು ಬ್ಲಡ್ ರೆಡ್ ಕಾರು ಕಲರ್. ಆ್ಯಕ್ಚುಲಿ ನೀವೆಲ್ಲ ನೋಡೇ ಇಲ್ಲ. ನೋಡು, ನಾನು ನೋಡಿಲ್ಲ ಆ್ಯಕ್ಚುಲಿ. ಸುಮಾರು ಸ್ವಲ್ಪ ನೋಡಿದ್ದೀನಿ, ಒಂದೋ ಎರಡೋ ಕಾರ್ ನೋಡಿದ್ದೀನಿ. ಇಂಥವೆಲ್ಲ ನಾನು ನೋಡೇ ಇಲ್ಲ. ಟಿ ವಿಗಳಲ್ಲಿ ಹಳೆಯ ಕಾಲದ ಪಿಕ್ಚರ್ಗಳಲ್ಲಿ ಇಂಥ ಕಾರ್ಗಳನ್ನ ನೋಡ್ತಾ ಇದ್ದಿದ್ದು. ಏನಪ್ಪ? ಹಾಂ, ಅವನ ಕಾರೆಲ್ಲ ದೊಡ್ಡದು. ನಮ್ಮಂಗೆ ಸಣ್ಣದು ಪುಟ್ಟದ್ದೆಲ್ಲ ಆಸೆನೇ ಪಡಲ್ಲ ನನ್ನ ಮಗ. ಏನಿದ್ರು ಲಕ್ಷ ಕೋಟಿ ಗಟ್ಲಿದ್ದೆ ಕಾರು ಇಷ್ಟಪಡೋದು ಅವನು. ಅಮ್ಮ ಈ ಕಾರ್ ಇವಾಗ ಎಷ್ಟು ಗೊತ್ತಾ? 2.3 ಕರೋಡ್. ಈ ಟೊಯೋಟಾ. ಹೌದು. ಇದು ಜಾಗ್ವರ್. ಆಯ್ತು. ನನ್ನ ಮಗನ ಎಕ್ಸೈಟ್ಮೆಂಟ್ ನೋಡಿ ಗೈಸ್. ನೋಡಿ ನನ್ನ ಮಗ ನಾಗವಲ್ಲಿ ಆಗ್ತಿರೋದು. ನನ್ನ ಮಗಂಗೆ ಹೇಳಿಲ್ವಾ, ಕಾರ್ ಅಂದರೆ ಹೆವಿ ಕ್ರೇಜು. ಎಷ್ಟು ಇಷ್ಟ ಅಂದರೆ ಕಾರ್ಗಳು ಅಂದರೆ, ಆ ಬೈಕ್ ಅಷ್ಟು ಇಷ್ಟಪಡಲ್ಲ ನನ್ನ ಮಗ. ಕಾರ್ಗಳಂದರೆ ತುಂಬ ಇಷ್ಟಪಡ್ತಾನೆ, ಅಷ್ಟಿಷ್ಟ. ಆ್ಯಕ್ಚುಲಿ ಮೊಬೈಲಲ್ಲಿ ನೋಡಿದ್ರೆ ಬ್ಲೂ ಕಾಣಿಸ್ತಾ ಇದೆ, ಕಲರ್ ಇದು ಗ್ರೀನ್. ನಡಿ ಚಿನ್ನ ಮುಂದೆ. ಅಲ್ಲೂ ಇದೆಯಲ್ಲಪ್ಪ, ಅಲ್ಲೂ ಇದೆ ನೋಡು ಅಪ್ಪು. ಹಾರನ್ನು JCB ನೋಡಿ ಗೈಸ್. ಇಷ್ಟೆಲ್ಲ ಕಾರ್ ಉಂಟು. ಇನ್ನ ಕೆಳಗಡೆನೂ ಇದೆಯಂತೆ, ನೋಡೋಣ ಬನ್ನಿ. ಮನ್ಮತ ಬಪ್ಪು ತೆಗಿಬೇಡ. ಸರಿ ಬಾ. ಈಗ ಅಂದ್ರೆ ಇವೆಲ್ಲ ನಾವು ಹುಟ್ಟಿದ ಮೇಲೆ ಬಂದಿರೋ ಕಾರ್ಗಳಪ್ಪು. ನೋಡ್ದೆ.
ಬಾ, ಅಲ್ಲೂ ಇದೆಯಂತೆ, ಬಾ ಅಪ್ಪು, ಟೈಮ್ ಆಯ್ತು, ಅಲ್ಲೂ ಇದೆಯಂತೆ, ನೋಡ್ಕೊಂಡು ಹೋಗ್ಬಿಡೋಣ ಬಾ. ಅಮ್ಮ ಇಲ್ಲಿ ನೋಡು, ಇವಾಗ ನಮ್ ಜನರೇಷನ್ ನಿನ್ನ ಜನ್ರೇಷನ್ ಅಲ್ಲ, ನಮ್ಮ ಜನ್ರೇಷನ್ ಕಾರ್ಗಳು ಇದೆ. 2000 ಇವಾಗ ಬಂದ ಮೇಲೆ ಅಂಬಾಸಿಡರ್ ಜಿನ್ನು. ಇದು 1993 ನಮ್ಮ ಮಾಡೆಲ್ ಇದು. ಇದು ನಮ್ಮ ಮಾಡೆಲ್ 1993. ಪಂಜುರ್ಲಿ ತುಳುನಾಡಿನ ಪ್ರದಕ್ಷಿಣಾ ಕಲೆ. ಹಾ, ದೈವಗಳಿದು, ದೈವದ ಮುಖ, ಭೂತದ ಮುಖ. ಆಕ್ಚುಲಿ ಇದು ದೈವ ಗೊತ್ತಿಲ್ಲ ಗೈಸ್, ಗೊತ್ತಿಲ್ದಿರೋದು ಹೇಳೋದು ಬೇಡ. ಒಟ್ನಲ್ಲಿ ಇದು ತುಳುನಾಡಿನ ಪ್ರದಕ್ಷಿಣಾ ಕಲೆಗಳು. ಅಲ್ಲಿ ಇದು ಇಷ್ಟು. ಹಾಂ ಅಪ್ಪ, ಏನು ಏನಿದು? ಇದು ಅಡುಗೆದು, ಅಡುಗೆ ಮಾಡ್ತಿದ್ದಿದ್ದು. ಏನಿದು? ಇದು ಶಾವಿಗೆ ಹೊತ್ತದಾ? ಅದು ಇದು ಪಡ್ಡು ಮಾಡ್ತೀವಲ್ಲ ಆ ಥರದ್ದು. ಪಟ್ಟು. ಹಾಂ, ಪಡ್ಡು. ಅಮ್ಮ ಒಳಗೆಲ್ಲ ಹೋಗ್ಬಾರ್ದು ಬಾ. ಪಡ್ಡು ಇದೇನಿದು? ಚಕ್ಲಿ ಮಾಡೋದು. ಇದು ಶಾವಿಗೆ ಮಾಡೋದು, ಇದು ಗೊತ್ತು. ಅದು ಶಾವಿಗೆ ಮಾಡೋದು, ಅದು ಗೊತ್ತು. ಇದು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಳ್ಳೋ ಡಬ್ಬಿ ಇದು. ಹಾಂ, ಕ್ಯಾರೆಟ್. ಕರೆಕ್ಟ್, ಕ್ಯಾರೆಟ್ ತುರಿಯೋದು. ಇದು ಮಣೆ. ಅದೆಲ್ಲ ಪಲ್ಯ ಸಾಂಬಾರು ಬೌಲ್ ಇರಬೇಕು. ಟೀ ಫ್ಲಾಸ್ಕ್. ನಮ್ಮ ಜನರೇಷನ್ ಅದೆಲ್ಲ ಇದು ನಮ್ಮ ಮದುವೆ ಟೈಮಲ್ಲಿ ನೋಡಿದ್ವಲ್ಲ, ಅದು ಇದು ನಮ್ಮ ಮದುವೆ ಟೈಮಲ್ಲಿ ಇತ್ತು. ಹಾಂ, ಏನಿದು? ಮರದಲ್ಲಿ ಮಾಡಿರೋದೆಲ್ಲ ಈ ಕತ್ತಿಗಳು, ಕತ್ತಿ ಸೌಟು. ಹಾಂ, ಏನಪ್ಪ, ಯಾವ್ಯಾವ ಕಡೆ ನೋಡೋದು ಚಿನ್ನಮ್ಮ? ಗ್ಲಾಸ್ ಟೈಲ್ಸ್. ಅದು ಟೈಲ್ಸ್ ಅಲ್ಲ ಪಾಪ, ಅದು ಅಂಚು. ಈ ಗ್ಲಾಸ್ ಅಂಚು. ಇದು ತೂಕ, ಅರಿ ತೂಕದ್ದು. ಅಮ್ಮ ಅದೇನದು ಬಾಲ್ ತರ ಇದೆಯಲ್ಲ? ಏನದು? ಮೀನಿನ ಬಲೆ, ಗಾಜಿನ ರಚನೆಯಲ್ಲಿ. ಮೀನಿನ ಬಲೆ ತೇಲಕ್ಕೆ ಗಾಜಲ್ಲಿ ಮಾಡಿರೋದು. ಅವಾಗೆಲ್ಲ ಈ ತರ ಪ್ಲಾಸ್ಟಿಕ್ ಅಲ್ಲಿ ಬಾಲ್ಗಳೆಲ್ಲ ಇರ್ಲಿಲ್ಲ, ಗ್ಲಾಸ್ ಅಲ್ಲೇ ಮಾಡಿರೋದು ನೋಡಿ. ತೂಕದ್ದು ಇದೆಲ್ಲ, ತೂಕದ್ದು. ಇದು ಬಾವಿ ಸೇರೋದು. ಹಾಂ, ಬಾವಿಯಿಂದ ನೀರ್ ತೆಗೆದಿರ್ಬೇಕು. ಅದು ಬಾವಿಯಿಂದ ನೀರು ತೆಗೆದು. ಇದು ಏನೋ ಗೊತ್ತಿಲ್ವಲ್ಲ, ಏನು ಬೋರ್ಡೇ ಹಾಕಿಲ್ಲ ಇಲ್ಲಿ. ಇದು ನ್ಯಾತ್ ಹಾಕೋದು, ಇದ್ರದ್ದು. ಬಿಂಗೆಗಳೆಲ್ಲ ಬಿದ್ದೋದ್ರೆ ಅದನ್ನ ಎತ್ತಕ್ಕೋಸ್ಕರ. ಹಾಂ ಆತ. ಹೌದಾ? ಹೌದು, ನಾವು ಇದನ್ನ ಎತ್ತಿದೀವಿ. ಎಷ್ಟಾಗತ್ತೆ ಬಿಂಗೆಗಳು. ಇವಾಗ ನಾವು ಬಟ್ಟೆಗೆ ಹ್ಯಾಂಗ್ ಮಾಡ್ತೀವಲ್ಲ ಆ ಥರದ್ದು ಅನ್ಕೊಂಡು. ಇದು ಇವಾಗ ಇದು ಈ ರಾಜಸ್ಥಾನ್ ಸೈಡಲ್ಲಿ ಇದೆಯೇನ್ರಿ ಆ ಥರ? ನಮ್ಮ ಬಾವಿಲೇ ಇತ್ತು. ನಮ್ಮ ಬಾವರು ಅವಾಗೆಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ, ನಾವು ಯೂಸ್ ಮಾಡಿದ್ವಿ. ಇದು ಏತ ನೀರಾವರಿ ಅಂತ ಹೇಳಿದ್ರೆ ಬಾವಿ ಹಿಂಗೆ ಎತ್ಬಿಟ್ಟು ಆಚೆಗೆ ಕಟ್ಟಿರೋರು. ಇದನ್ನ ಇವಾಗ ಈ ರಾಜಸ್ಥಾನದಲ್ಲಿ ನೋಡಿದ್ದೆ ನಾನು. ನಮ್ಮ ಬಾವಿ, ಹಳೆ ಬಾವಿ. ಏನಿದು? ಇದಿರ್ಬೇಕು. ಹಸುಗೆ ಹಾಕ್ತಾರಲ್ಲ, ಅದಿರ್ಬೇಕು. ಹಸು ಕತ್ತಿಗೆ ಹಾಕಿ ಹೊಲ ಉಳ್ತಾರಲ್ಲ, ಅದು. ಅದು ಇದು. ಇದು ನಿಮ್ಮ ಮನೇಲಿ ಇದೆಯಲ್ಲ ರೀ ಮನೇಲಿ ಇದೆ ಇದು. ಏನಿದು? ಏನೋ ಅಂತಾರಲ್ಲ, ಏನಿದು? ಖಜಾನನ? ಪಡ್ಸಾಲೆ ಅಂತ ಹೇಳೋರು, ಅಡಿಕೆ ಏನೋ ನಂಗೆ ಗೊತ್ತಿಲ್ಲ ಇದು. ಮರದ್ದು. ಅದು ಅವಾಗಲೇ ತೋರಿಸ್ತೆ ಬಾ. ಮಿರರ್ ಅಲ್ಲ ಅವೇ, ಅದು ಮಿರರು. ಇದೆಲ್ಲ ತಲೆಗೆ ಹಾಕೊಂತ ಇದ್ದಿದ್ದು ಇದೆಲ್ಲ ಅನ್ಸುತ್ತೆ. ಮೇ ಬಿ. ಒಳ್ಳೆ ಹಾಲು ಅಲ್ಲಿ ಒಳ್ಳೆ ಹಾಲು ಕುಡಿಯೋದು. ಸುತ್ತಿಗೆ. ಕರೆಕ್ಟ್, ಹ್ಯಾಮರ್. ಬರ್ದಿದ್ದಾರೆ, ನಾವೇ ಆತರ ಪಟ್ಟು ಕಾಣಿಸ್ತಾ ಇಲ್ಲ. ಒಂದೊಂದ್ರಲ್ಲಿ ಬರ್ದಿಲ್ಲ ಗೈಸ್. ಹೋಟ್ಲಲ್ಲ ಅಮ್ಮ, ಇದೇನೋ ಮಾಡ್ತಿದ್ರು. ದೊಡ್ಡ ದೇವಸ್ಥಾನದಲ್ಲೆಲ್ಲ ಮಾಡ್ತಾರೆ ಕಜ್ಜಾಯ ಅದೆಲ್ಲ. ಫೋಟೋ ನೋಡಪ್ಪು, ಅವಾಗ ಇದಿತ್ತು ನೋಡಲ್ಲಿ ಬರ್ದಿದ್ದಾರೆ. ಇವಾಗ ಉಂಡಿ ನೋಡೋ ಖಜಾನೆ ಇದು ಯಾವುದೇ ನೋಡೋದು ನೋಡಿ ಗೈಸ್, ಹಳೆ ಕಾಲದ್ದೆಲ್ಲ. ಟೈಪಿಂಗ್ ಟೈಪಿಂಗ್ ಮಿಷಿನ್ ಅದೆಲ್ಲ ಇದೆ ಅಂತ.
ಇಲ್ಲೇ ಇದೆ ನೋಡಿ. ಇಲ್ಲಿ ಫೋನ್ ಮಾಡು, ಫೋನ್ ಇದೇನಿದು? ಇರು ಚಿನ್ನಮ್ಮ, ಮುಂದೆ ಬರಬೇಡ. ಫೋನ್ ನೋಡಿ ಗೈಸ್. ಇದೇನು ಇದೆ? ಇದು ಏನಮ್ಮ ಇದೇನಿದು? ಅಲ್ಲಿ ಬರ್ದಿಲ್ಲ ಅಮ್ಮ ಅದೇನು ಇಲ್ಲಿ ಬರ್ದಿದ್ದಾರೆ. ಬರ್ದವ್ರ ಇಲ್ಲ. ಕ್ಯಾಮ್ರಾ ಹೆಂಗಿದೆ ನೋಡೋವಾಗ. ಕ್ಯಾಮ್ರಾ ಚಿನ್ನಮ್ಮ ಇವೆಲ್ಲ. ಇದು ಫೋನ್. ಚಂದ್ರ ಚಂದ್ರನ್ ನೋಡ್ತೀವಲ್ಲ ಅದು ದೂರದರ್ಶನ. ಇದು ದೂರದರ್ಶನ. ಇಲ್ಲೇನೋ ಇದೆಯಪ್ಪ ಇಲ್ಲಿ. ಲೆಟರ್ಸು ಪಾಪ. ಬುಕ್ಕು. ಇದು ಇದು ಮಹಾಭಾರತ. ಇಲ್ಲೇನೋ ಬರ್ದಿದ್ದಾರೆ ಹಳೆ ಕಾಲದ್ದು. ಅವಾಗ ಇದು ತಾಳೆಗರಿ ಈಗಲೂ ಇದೆ. ತಾಳೆಗರಿ ಅನ್ನೋದು ಫೇಮಸ್. ಆ ಥರ ಎಲ್ಲೆಲ್ಲಿ ಬರೆಯೋದು ಇದು. ಇದ್ ನೋಡು. ಇದೇನಿದು ಇವೆರಡು? ಇದು ಇಂಕ್ ಹಾಕೊಂಡು ಇದ್ರಲ್ಲಿ ಬರೆಯೋದು. ಇದು ಲೆಟರ್ಸ್ ಪೇಪರ್ ಬಂದಿದ್ದು. ಪಂಚಾಂಗ ಮೈಸೂರು ಸ್ಯಾಂಡ್. ದಾರದಿಂದ ಬರೆದಿರೋದು. ದಾರ. ಇದು ನಮ್ಗೆ ಪೇಪರ್ ಬಂದಿದ್ದು. ಇದೆಲ್ಲ ನಿಮ್ದಲ್ಲ, ನಿಮ್ ತಾತ ಅವ್ರ ಮುತ್ತಾತನ ಕಾಲದ ಅದು ಹಳೆ ಪೇಪರ್ಸ್, ಕಾಲದ್ದು. ಕಾಯಿನ್ಸ್. ನಂತರ ಇದಿದೆ ತಾನೆ 50 ಪೈಸೆ. ನೋಟ್ ಬೇರೆ ಬೇರೆ ದೇಶದ್ದು. ಬೇರೆ ಬೇರೆ ದೇಶದ ನೋಟ್ಗಳು. ಇದು ಲೇಬಲ್. ಪೋಸ್ಟಿಗೆಲ್ಲ ಹಾಕ್ಬೋದು ಲೇಬಲ್ ಎಲ್ಲ. ಪೋಸ್ಟಿಗೆಲ್ಲ ಹಾಕ್ತಿದ್ರಲ್ಲ. ಕಾಯಿನ್, ದೊಡ್ಡ ಕಾಯಿನ್. ಇದು ನೋಡು. ನೋಣ ಕಾಯಿನ್. ಬಂದೆ. ಏನ್ ನೋಡೋದು ಏನ್ ಬಿಡೋದು ಗೈಸ್. ಹಿಂಗೊಂದ್ ರೌಂಡ್ ಹಿಂಗ್ ತೋರ್ಸ್ಬಿಡ್ತೀನಿ ಹಂಗೆ. ಮೇಲೆ ಲ್ಯಾಂಪ್ಸ್. ಲ್ಯಾಂಪ್ಸ್ ಅಲ್ಲ, ಹಿಂಗ್ ಒಂದ್ಸತಿ ಹಿಂಗ್ ತೋರ್ಸ್ಬಿಡ್ತೀನಿ ರೀ. ಹಿಂಗೆ ನೋಡ್ಕೊಂಬಿಡಿ ಗೈಸ್. ಕತ್ತಿ ಎಲ್ಲ ಇದಾವೆ. ಬಂದೆ ಅಷ್ಟೇ. ಇವಾಗ ನಾನು ನಿಧಾನಕ್ಕೆ ನೋಡ್ಕೊಂಬರ್ತೀನಿ ರೀ. ಮೈಸೂರು ಟ್ರಿಪ್ ಮುಗೀತು. ಇವಾಗ ಗೋ ಟು ಬ್ಯಾಂಗ್ಳೂರ್. ಊಟ ಮಾಡ್ಕೊಂಡು ಒಂದೇ ಸತಿ ಹೈವೇ ಮೇಲೆ ಹೋಗ್ಬಿಡೋಣ ಅಂದ್ಬಿಟ್ಟು, ಯಾವ್ದಿದು ಕಸ್ತೂರಿ ನಿವಾಸ ಹೋಟೆಲ್ ಅಂತೆ, ರೆಸ್ಟೋರೆಂಟು. ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಎರಡೂ. ಊಟ ತಿನ್ಕೊಂಡು ಒಟ್ಟಿಗೆ ಬೆಂಗ್ಳೂರ್ಗೆ ಹೋಗ್ಬಿಡೋಣ ಅಂದ್ಬಿಟ್ಟು, ಇಲ್ಲ ನನ್ನ ಮಗನ ಅಮ್ಮನ ಮನೆಗೆ ಬೇರೆ ಬಿಡ್ಬೇಕು ನಾನು, ಹಾಗಾಗಿ ಒಂದೇ ಸತಿ ಊಟ ತಿನ್ಕೊಂಡು ಹೋಗ್ಬಿಡೋಣ. ಇದು ಕಸ್ತೂರಿ ನಿವಾಸ. ಅದೇನು ಬಟ್ಟೆ ಅಂಗಡಿನೂ ಇದೆ. ಅದೇನು ಸುಮ್ಮನೆ ಇಟ್ಟಿದಾರ ಏನು ಅನ್ನೋದು ಗೊತ್ತಿಲ್ಲ. ಬಟ್ಟೆನೂ ಇಟ್ಟಿದ್ದಾರೆ. ಅದೇನು ಸುಮ್ಮನೆ ಶೋ ತರ ಮಾಡಕ್ ಇಟ್ಟಿದಾರ ಏನೋ ಅಪ್ಪ ಗೊತ್ತಿಲ್ಲ. ಬಟ್ಟೆನೂ ಇಟ್ಟಿದ್ದಾರೆ, ಅದೇನೋ ಗೊತ್ತಿಲ್ಲ. ನೋಡಿ, ಇದೆ ಕಸ್ತೂರಿ ನಿವಾಸ, ಪ್ಯೂರ್ ಶುದ್ಧ ಸಸ್ಯಾಹಾರಿ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್. ಇವಾಗ ಊಟ ತಿನ್ಕೊಂಡು ಎರಡು ಭಾಗ ಚೆನ್ನಾಗಿದೆ ಅಂತ. ನಡೀರಿ ಹೊರಡೋಣ. ಊಟ ತಿನ್ನುವ ಈ ಥರ ಏನೇನೋ ಇಟ್ಟಿದ್ದಾರೆ. ಶಾಪ್ ಮಾಡ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಮೇಬಿ ಶಾಪ್ ಮಾಡ್ಬೋದು ಗೈಸ್. ಸದ್ಯಕ್ಕೆ ಇವಾಗ ಏನು ಬೇಡ, ಊಟ ತಿನ್ಕೊಂಡು ಹೋಗುವ. ನಮ್ಮ ನಾಲ್ಕು ಕಣ್ಗಳು. ಏನಮ್ಮ ಅದು? ಕ್ಯಾಂಡೀಸಾ? ಬೇಡ ಬಾ, ಕ್ಯಾಂಡೀಸ್ ಎಲ್ಲ ತಿನ್ಬಾರ್ದು. ಹ್ಯಾಂಡ್ ವಾಶ್ ಮಾಡು ಬೈಲಿ ನೀನು ಫಸ್ಟು. ಹ್ಯಾಂಡ್ ವಾಶ್ ಮಾಡಿಕೊಂಡು ಊಟ ಕುತ್ಕೊಳ್ಳೋಣ ಬನ್ನಿ ಗೈಸ್. ಊಟ ಎಲ್ಲ ಮುಗೀತು. ಇವಾಗ ಹೊರಡೋಣ. ನನ್ನ ಮಗನ ಬೇರೆ ಅಮ್ಮನ ಮನೆಗೆ ಬಿಟ್ಟು. ಕೇಳಿಸ್ತಿದ್ಯಾ? ಊಟ ಎಲ್ಲ ಮುಗೀತು. ಇವಾಗ ಡೈರೆಕ್ಟ್ ಬೆಂಗಳೂರಿಗೆ ನಮ್ಮ ಅಮ್ಮನ ಮನೆಗೆ ಬಿಟ್ಟು ನನ್ನ ಮಗನ್ನ ನಾವು ಹೊರಡ್ಬೇಕು. ಅಪ್ಪು ಕಾರು ಈ ಕಡೆ ಬಾ. ಅಮ್ಮನ ಮನೆಗೆ ಬಿಟ್ಟು ಹೊರಡ್ಬೇಕು. ಅಮ್ಮನ ಮನೆಗೆ ಬಿಡ್ಬೇಕಾದ್ರೆ ಸಿಗ್ತೀನಿ ಗೈಸ್. ಇವಾಗ ಕಾರ್ ಓಡಿಸ್ಬೇಕಲ್ಲ, ನಮ್ಮ ಮನೆಯವ್ರಿಗೆ ಬೇಜಾರಾಗ್ದಿರಂಗೆ ನಾನು ಮಾತಾಡ್ಕೊಂಡು ಬರಬೇಕು. ಬೆಂಗಳೂರಿಗೂ ನಾನ್ ಸ್ಟಾಪ್ ಮಾತು ಅತ್ತಮ್ಮ. ನಾವಿವಾಗ ಬಂದ್ವಿ, ನನ್ನ ಮಗನ್ನ ಬಿಟ್ವಿ.
ನನ್ನ ಮಗನ್ನ ಅಮ್ಮನ ಮನೆಗ್ ಬಿಟ್ಟ, ಆದ್ರೆ ಅದ್ ವಿಡಿಯೋ ಮಾಡೋಣ ಅನ್ಕೊಂಡೆ ವಿಡಿಯೋ ಮಾಡಕ್ಕಾಗಿಲ್ಲ. ಇವಾಗ ನಮ್ಮ ಮನೆಗ್ ಬರ್ತಾ ಇದೀವಿ. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ಜಾಸ್ತಿ ಉದ್ದ ಆಗೋಯ್ತ, ನಾವು ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಉದ್ದ ವಿಡಿಯೋ ಆಗೈತೆ ಅಂತ. ನೋಡೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾರು ಕಡೆಯವರೆಗೂ ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು.